बुद्धिं श्रियं बलं आयुष्यं तेज आरोग्यं देहि मे गणनायक देहि मे जगदीश्वरी। पाहि पाहि विनायक त्राहि त्राहि गणनायक पाहि पाहि विनायक त्राहि त्राहि गणनायक। ತ್ರಿಪಟೂರಿನಲ್ಲಿ ತನ್ಮಯನಾಗಿಹ ತತ್ವಜ್ಞಾನ ಪ್ರಿಯ ಗಣೇಶನೇ ಹೇ ಲಂಬೋಧರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ಮೈಸೂರಿನಲ್ಲಿ ಮೂಷಿಕ ವಾಹನನೆ ವರಗಳ ಕರು परमं पदकं सदा पश्यन्ति सूरयः दिव्यवचक्षराततं तद्विप्रासौ संयमोजा दुर्भाग्यं सत्तमिन्दते विष्णुर्यत्परमं पदं गौरीविमाय सविदानि तच्छस्ते कपति पुपति साधितश्रुति अष्टापति नवति मोषैः सहस्राक्षरा परमेभ्यो वन्नं राजाय सत्यसायिने नमो विष्णुगणाय तमहे समेकामहंकामकामाय कुबेराय वैष्णवनाय महाराजाय नमः प्रियाभ्यानन्तराय सर्वोत्तममहर्भवते सर्वस्यास्ते सर्वसे सर्वमेवतेनाप्नोति सर्वं जयति योगैकदन्ताय विद्महे वक्रतुण्डाय धीमहि तन्नो दन्ति प्रचोदयात् स्वाहा पूर्णाहुतिमुत्तमोति सर्वं वै पूर्णाहुतिः सर्वमेवाप्नोति अतो इयं वै पूर्णाहुतिः अस्यामेव प्रतिष्ठति। हर नमः पार्वती पतये। विनायक बांबा का नाम था अभी पटेके गणपति बप्पा मंगलमूर्ति गणपति बप्पा मंगलमूर्ति गणपति बप्पा मंगलमूर्ति। स्वाहा श्रीमन्महागणपतये ओम ओम श्री गणपतये वरवरद सर्वजन्मे वशमानज स्वाहा। ममहर्भवति सर्वस्याप्ते सर्वस्य जित्ये सर्वमेव तेन आप्नोति सर्वं जयति। यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिलीनस्य महेश्वरः एकदन्ताय विद्महे वक्रतुण्डाय धीमहि तन्नो दन्तिः प्रचोदयात्। ತಾಯಿ ಸರಸ್ವತಿ ಅಧಿಪತಿ ಆದರೂ ಸಹ ಎಷ್ಟೇ ವಿದ್ಯೆ ಇದ್ದರೂ ಸಹ ಒಳ್ಳೆಯ ಬುದ್ಧಿ ಇಲ್ಲ. ಆ ವಿದ್ಯೆಯನ್ನು ಯಾವ ರೀತಿಯಲ್ಲಿ ನಾವು ಬಳಸಿಕೊಳ್ಳಬೇಕು, 4 ಜನರಿಗೆ ಉಪಕಾರ ಆಗುವ ಹಾಗೆ ನಾವು ವಿದ್ಯೆಯನ್ನು ಬಳಸಿಕೊಂಡು ಉಪಕಾರ ಮಾಡಬೇಕು ಹೇಳುವಂತಹ ಬುದ್ಧಿ ಇಲ್ಲದಿದ್ದರೆ ಆ ಒಂದು ವಿದ್ಯೆಗೆ ಏನು ಬೆಲೆ ಇಲ್ಲ. ಹಾಗಾಗಿ ಬುದ್ಧಿಗೆ ಪ್ರೇರಕನೂ ನೀನೆ. ಹಾಗಾಗಿ ಸಿದ್ಧಿ ಬುದ್ಧಿ ಎರಡು ಶಕ್ತಿಗಳಿಗೆ ಅಧಿಪತಿಯಾದಂತಹ ನಿನ್ನ ಸನ್ನಿಧಾನದಲ್ಲಿ ವಿಘ್ನೇಶ್ವರ ಯೋಗ ಸಂಘ ವಂದಾನೆ ಮಹಾಗಣಪತಿ ಭಕ್ತ ಜನರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. 7ನೇ ವರ್ಷ ನಿನ್ನ ಸನ್ನಿಧಾನದಲ್ಲಿ ನಾವು ಮಹಾಗಣಪತಿಯ ಒಂದು
ಇದರಿಂದ ಹೊಸ ವಿಧಾನವನ್ನ ತಿಳಿದುಕೊಂಡು ಸಾಯಂಕಾಲ ಪ್ರಸಾದ ಸ್ವೀಕಾರ ಕಾಲದಲ್ಲಿ ಮನಸ್ಸಿನಲ್ಲಿ ಆಲೋಚಿಸುತ್ತಾನೆ. ಏನೆಂದರೆ, ನನ್ನ ಈ ಅಯಾಚಿತ ವೃತ್ತಿಯಿಂದ ಏನಾದರೂ ಲಭಿಸಿದರೆ ಈಗಲೇ ನಾನು ಸತ್ಯ ವಿನಾಯಕನ ವ್ರತವನ್ನ ಮಾಡುವೆನು. ಹೀಗೆ ಆಲೋಚಿಸಿ ಶ್ರೀಕೃಷ್ಣನೊಂದಿಗೆ ಪ್ರಸಾದ ಸ್ವೀಕರಿಸಿ ಜಾಗರಣ ಮಾಡಿ ಶುದ್ಧ ಮನಸ್ಕನಾಗಿ ಸುಖವಿತ್ತಿತ್ತು. ಎಡ ಶರೀರದಲ್ಲಿ ಸಿದ್ಧಿದೇವಿಯಿಂದ ಅಲಂಕರಿಸಲ್ಪಟ್ಟಿದ್ದನು. ಕೋಟಿ ಮನ್ಮಥರಷ್ಟು ಸುಂದರನಾದ ಆ ಅದ್ಭುತ ರೂಪಿಯಾದ ದೇವನನ್ನ ನೋಡಿ ಅವನ ಪಾದಗಳಲ್ಲಿ ನಮಸ್ಕರಿಸಿದನು. ಕೋಟಿ ಚಂದ್ರ ಸೂರ್ಯನಂತೆ ಬೆಳಗುತ್ತಿರುವ ವಿಘ್ನನಾಶಕನಾದ ವರದ ಗಣಪತಿ ಸ್ತೋತ್ರವನ್ನ ಮಾಡಿದನು. ಸುಧಾಮನ ಹೇಳುತ್ತಾನೆ, ಸರ್ವಪ್ರಭುವಾದ ಗಣಪತಿಯೇ, ನಿನ್ನನ್ನ ಭಜಿಸುವೆನು. ನೀನು ಸತ್ಯರೂಪಿ, ತ್ರಿಕಾಲದಲ್ಲಿಯೂ ಸದ್ರೂಪದಿಂದಿರುವೆ. ಸತ್ವ, ರಜ, ತಮ ಈ ಮೂರು ಗುಣಗಳಿಗೆ ಅತೀತನಿರುವೆ. ಸರ್ವತ್ರ ವ್ಯಾಪಕವಿರುವೆ. ನೇತಿ ನೇತಿ ಎಂಬ ಉಪನಿಷತ್ ಪ್ರೋಕ್ತವಾದ ಆತ್ಮರೂಪಿ ಪುರಾತನ ವ್ಯಕ್ತಿ. ಹೀಗೆ ಸ್ತೋತ್ರ ಮಾಡಿ ಕುಣಿದಾಡಿದನು. ಮೈಯಲ್ಲಿ ರೋಮಾಂಚನವಾಯಿತು. ಧ್ವನಿಯು ಹರ್ಷದಿಂದ ನಡುಗುತ್ತಿತ್ತು. ತನ್ನ ವಿದ್ಯೆ, ತಪಸ್ಸು, ಕುಲ, ವಯಸ್ಸು, ತನ್ನ ಆತ್ಮ ಇವುಗಳೆಲ್ಲ ಧನ್ಯವಾಯಿತೆಂದು ಭಾವಿಸಿದನು. ಈಶ್ವರನು ಹೇಳುತ್ತಾನೆ, ಪರಮಂ ಪದಗಂ ಸದಾ ಪಶ್ಯಂತಿ ಸೂರಯಃ ದಿವ್ಯಗಚ್ಚರಾ ತತಂ ತದ್ವಿಪ್ರಾಸೌ ಕನ್ಯವೋಜಾ ಧ್ರುವಾಗಂ ಸತ್ತನಿಂದತೆ ವಿಷ್ಣುರ್ಯದ್ಪರಮಂ ಪದಂ ಗೌರಿ ವಿಮಾಯ ಸಲಿಲಾನಿ ತಕ್ಷತೆ ಕಪತಿ ಪುಪತಿ ಸಾಗತಶ್ವತಿ ಅಷ್ಟಾಪತಿ ನವತಿ ಮೋಷಿ ಸಹಸ್ರ ಅಕ್ಷರ ಪರಮೇಭ್ಯೋ ವನ್ನಂ. ಋಷಿಗಳಿಗೋಸ್ಕರ ಹೇಳುತ್ತಾನೆ. ಪೂರ್ವದಲ್ಲಿ ಸತ್ಯಲೋಕದಲ್ಲಿ ಬ್ರಹ್ಮನ ಕುಳಿತ ಸಮಯದಲ್ಲಿ ನಾರದನು ಸಮಸ್ತ ಲೋಕಗಳನ್ನ ಬಯಸಿದವನಾಗಿ ಬ್ರಹ್ಮನ ಮೇಲುಕವನ್ನು ಹೊಂದಿ ವಿನಯದಿಂದ ನಮಸ್ಕರಿಸಿ ಪ್ರಶ್ನೆ ಮಾಡಿದನು. ಯೋಗ್ಯನಾದ ತನ್ನಲ್ಲಿಯೇ ನೀನು ಸಕಲವನ್ನ ತಿಳಿದವನು. ಮನುಷ್ಯರು ಇದಕ್ಕಾಗಿ ಯಾವ ದೇವರನ್ನ ಸೇವಿಸಬೇಕು? ಸ್ವಲ್ಪ ಪ್ರಯಾಸದಿಂದ ಬಹುಬಲವನ್ನ ಕೊಡುವ ದೇವನು ಯಾರು? ನಾಲ್ಕು ಯುಗಗಳಲ್ಲಿ ಒಂದೇ ವಿಧವಾದ ಬಲ ಕೊಡುವನ ದಯಮಾಡಿ ನನಗೆ ಹೇಳು. ಬ್ರಹ್ಮನು ಹೇಳುತ್ತಾನೆ, ನಾರದ, ಯಾವನು ವೇದದ ಆದಿಯಲ್ಲಿ ಕೃಷ್ಣನಾಗಿಯೂ ಓಂಕಾರ ರೂಪಿಯಾಗಿಯೂ ಆಗಿರುತ್ತಾನೋ ಆ ಸತ್ಯ ವಿನಾಯಕನೇ ಈ ಕಲಿಯುಗದಲ್ಲಿ ಪ್ರತ್ಯಕ್ಷ ಬಲವನ್ನು ಕೊಡುವವನು. ಈ ವಿಷಯದಲ್ಲಿ ಪಾರ್ವತಿ ಪರಮೇಶ್ವರರ ಕುಮಾರರೂಪವಾದ ಕಲಿಯುಗದಲ್ಲಿ ಸತ್ಯ ಫಲ ಕೊಡುವ ಪುರಾತನವಾದ ಇತಿಹಾಸವಿದೆ. ಅದನ್ನು ಕೇಳು. ಒಂದು ಸಮಯದಲ್ಲಿ ಕೈಲಾಸದಲ್ಲಿ ಇವನು ಭಕ್ತರಾಗಿರುವಾಗ